ರಾಜ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಮೈಕ್ರೋ ಫೈನಾನ್ಸರ ಅಟ್ಟಹಾಸ. ಕಿರುಕುಳಕ್ಕೆ ಬ್ರೇಕ್ ಹಾಕ್ತಾರ ಸಿಎಂ ಸಿದ್ದರಾಮಯ್ಯ. ನಾಳೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಒಂದು ಸಭೆ ಕರೆದಿದ್ದಾರೆ. ನಾಳೆ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗಾದ್ರೆ ನಾಳಿನ ಸಭೆಯಲ್ಲಿ ಏನೆಲ್ಲ ರೂಲ್ಸ್ ಗಳನ್ನ ತರ್ತಾರೆ, ಎಷ್ಟು ಕಠಿಣವಾದಂತ ರೂಲ್ಸ್ ಬರುತ್ತೆ, ಇನ್ನಾದ್ರೂ ಈ ಮೈಕ್ರೋ ಫೈನಾನ್ಸ್ ಅವರ ಕಿರುಕುಳ ನಿಲ್ಲುತ್ತಾ? ಸಭೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಪಡ್ಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ. ಬಳಿಕ ಮುಂದಿನ ನಿರ್ಧಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಮೈಕ್ರೋ ಫೈನಾನ್ಸ್ ಅವರೇನು ಅವರಾಗೆ ಮನೆಗೆ ಬಂದ್ರ ಸಾಲ ಕೊಡ್ತೀವಿ ಅಂತ ಇವರೇ ತೆಗೆದುಕೊಂಡಿದ್ದು ಅಂತ. ಬಟ್ ಅದಕ್ಕೂ ಒಂದು ಪ್ರೊಸೀಜರ್ ಇರುತ್ತಲ್ಲ, ಎಷ್ಟು ಸಾಲ ತೆಗೆದುಕೊಂಡಿದ್ದಾರೆ, ಎಷ್ಟು ಬಡ್ಡಿ ಹಾಕಬೇಕು, ಎಷ್ಟು ವರ್ಷದೊಳಗೆ ತೀರಿಸಬೇಕು ಅಂತ. ಕೆಲ ರೈತರು ಹೇಳ್ತಾ ಇದ್ರು 1 ವರ್ಷ ಸಾಲ ತೀರಿಸಬೇಕು, ಇಷ್ಟು ಕಂತು ಅಂತ ಇತ್ತು, ತೀರಿಸಿದ ಮೇಲೇನು ಹಣ ಕೇಳ್ತಾ ಇದ್ದಾರೆ ಅಂತ. ಹೀಗಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದಾಗಿ ಅನೇಕರು ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ದಂಪತಿ ಸಮೇತ ಸೂಸೈಡ್ ಮಾಡ್ಕೊಂಡ್ರು, ಮತ್ತೋರ್ವ ಶರಣಬಸವ ಸೂಸೈಡ್ ಮಾಡ್ಕೊಂಡ್ರು. ಈಗ ಅನೇಕ ಕುಟುಂಬಗಳನ್ನ ಬೀದಿಗಟ್ತಾ ಇದ್ದಾರೆ, ಮನೆ ಸೀಸ್ ಮಾಡ್ತಾ ಇದ್ದಾರೆ ಅವ್ರು ಇಲ್ಲದೆ ಇರೋ ಸಮಯದಲ್ಲಿ. ಹೀಗಾಗಿ ಬೆಳಗಾವಿ ಇರ್ಬೋದು, ರಾಯಚೂರು, ಹಾವೇರಿ ಇಲ್ಲೆಲ್ಲ ಈಗ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ರಾಜ್ಯದಾದ್ಯಂತ ಮಹಿಳೆಯರು ಕೂಡ ಒಂದು ಅಭಿಯಾನ ಶುರು ಮಾಡಿಬಿಟ್ಟಿದ್ದಾರೆ. ಮಾಂಗಲ್ಯ ಸರವನ್ನ ಉಳಿಸಿ ಅನ್ನುವಂಥ ಅಭಿಯಾನ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ರೂಲ್ಸ್ ತರೋದಕ್ಕೆ ಸಿಎಂ ಸಿದ್ದರಾಮಯ್ಯ ನಾಳೆ ಅಧಿಕಾರಿಗಳ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಇಲ್ಲಿವರೆಗೂ ಈ ರೀತಿಯ ಎಷ್ಟು ಕೇಸ್ಗಳು ಬಂದಿದೆ, ಇನ್ನು ಎಷ್ಟು ಜನರಿಗೆ ಇವರು ಸಾಲ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ನವರು, ಯಾರ್ಯಾರಿಗೆ ಕಿರುಕುಳ ಆಗಿದೆ, ಅದೆಲ್ಲವನ್ನು ಕೂಡ ಮಾಹಿತಿ ಪಡ್ಕೊಳ್ತಾರೆ ಸಿಎಂ ಸಿದ್ದರಾಮಯ್ಯ. ಅದಾದ ಬಳಿಕ ಯಾವ ರೀತಿ ರೂಲ್ಸ್ಗಳನ್ನು ತರ್ತಾರೆ ಅನ್ನೋದನ್ನ ನೋಡಬೇಕಿದೆ. ನಾಳಿನ ಸಭೆಯಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ನೋಡಿ, ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಮನೇಲಿ ಇಲ್ಲದೆ ಇರೋ ಸಂದರ್ಭದಲ್ಲಿ ಬೀಗ ಹಾಕಿ ಹೋಗಿದ್ದಾರೆ, ಮನೆ ಸೀಸ್ ಮಾಡಿದ್ದಾರೆ, ಆ ಕುಟುಂಬ ಹೊರಗಿದೆ. ಈಗ ಒಂದು ರೀತಿಯಾಗಿ ಬಾಣಂತಿ 1 ತಿಂಗಳ ಮಗು ಹೊರಗಡೆ ಕೂತ್ಕೊಂಡು ತಮ್ಮ ಅಳಲು ತೋಡ್ಕೊಳ್ತಾ ಇದ್ರು. ಮತ್ತೊಂದು ಕಡೆ ಹಾವೇರಿಯಲ್ಲೂ ಅದೇ ರೀತಿ ಆಗಿರುವಂಥದ್ದು. ನಮ್ಮ ಕುಟುಂಬವನ್ನು ಉಳಿಸಿ, ನನ್ನ ಮಾಂಗಲ್ಯವನ್ನು ಕಾಪಾಡಿ ಅಂತ ಮಹಿಳೆಯರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಹೀಗಾಗಿ ರಾಜ್ಯದಾದ್ಯಂತ ಇಂತಹ ಫೈನಾನ್ಸ್ ಕಿರುಕುಳ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಈಗ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ನಾಳಿನ ಸಭೆಯಲ್ಲಿ ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾರೆ. ಯಾವ್ಯಾವ ರೈತರು ಎಷ್ಟು ಸಾಲ ಪಡ್ಕೊಂಡಿದ್ರು, ಎಷ್ಟು ಸಾಲವನ್ನು ತೀರಿಸಿದ್ರು, ಎಷ್ಟು ಕಂತುಗಳು ಮುಗ್ದಿದೆ, ಇನ್ನೆಷ್ಟು ಕಂತುಗಳು ಕೊಡಬೇಕಾಗಿತ್ತು, ಅವ್ರು ಹಾಕ್ತಾ ಇರುವಂಥ ಬಡ್ಡಿ ನ್ಯಾಯಸಮ್ಮತವಾಗಿದೆಯಾ, ಅದೆಲ್ಲದ್ರ ಬಗ್ಗೆ ಕೂಡ ನಾಳಿನ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ. ಅದಾದ ಬಳಿಕ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಬೇಕಾದಂಥ ನಿಯಮಗಳನ್ನು ರೂಪಿಸ್ತಾರೆ ಅನ್ನುವಂಥ ನಿರೀಕ್ಷೆ ರಾಜ್ಯದ ಜನರಿಗೆ, ರೈತರಿಗಿದೆ. ನೋಡೋಣ ನಾಳಿನ ಸಭೆಯಲ್ಲಿ ಏನಾಗಬಹುದು ಅಂತ. ಈಗಾಗಲೇ ನೋಡಿ, ಬೆಳಗಾವಿ, ರಾಯಚೂರು, ಹಾವೇರಿ ಸೇರಿದಂತೆ ಬೇರೆ ಬೇರೆ ಕಡೆ ಈಗ ಕೆಲವರು ರೈತರು ಬಂದು ಅಳು ತೋಡ್ಕೊಳ್ತಾ ಇದ್ದಾರೆ. ಇನ್ನೂ ಕೆಲವರು ರೈತರು ಹೇಳ್ಕೊಳ್ತಾ ಇಲ್ಲ. ಕೆಲವರು ರೈತರು ಏನು ಮಾಡ್ತಿದ್ದಾರೆ, ಕಂತನ್ನು ತೀರಿಸ್ತಾನೇ ಇದ್ದಾರೆ. ಬಟ್ ಅವ್ರ ಕಂತು ತೀರ್ ಹೋದ್ರೂ ಕೂಡ ಅನೇಕರಿಗೆ ಈಗ ಬಡ್ಡಿಗೆ ಸಂಬಂಧಪಟ್ಟಂತೆ ಅಸಲು ಇನ್ನೂ ಕೂಡ ತೀರಿಲ್ಲ ಅಂತ ಕಿರುಕುಳ ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ನವರು. ಹೀಗಾಗಿ ಈಗ ರಾಜ್ಯದಾದ್ಯಂತ ಆಗ್ರಹ ಹೆಚ್ಚಾಗ್ತಾ ಇದೆ, ಮೈಕ್ರೋ ಫೈನಾನ್ಸ್ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಿ ಅಂತ. ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ರೈತ ಮುಖಂಡ ಆಗಿರುವಂತ ಪ್ರಕಾಶ್ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಈಗಾಗಲೇ ರಾಜ್ಯದಾದ್ಯಂತ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಅನೇಕ ಕುಟುಂಬಗಳು ಬೀದಿಗೆ ಬಿದ್ದುಬಿಟ್ಟಿದ್ದಾವೆ. ನಾಳಿನ ಸಭೆಯಲ್ಲಿ ಸಿದ್ದರಾಮಯ್ಯನವ್ರು ಏನ್ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ನೀವು ಏನ್ ನಿರೀಕ್ಷೆ ಮಾಡ್ತಿದ್ದೀರಾ? ನೋಡಿ, ನಾವು ಹಿಂದೆ ಸರ್ಕಾರಕ್ಕೆ ಸಲಹೆ ಮಾಡಿದೀವಿ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಮಾನ್ಯರ ಬ್ಯಾಂಕ್ ಆಗಬೇಕು, ರಾಷ್ಟ್ರೀಕೃತ ಬ್ಯಾಂಕ್ಗಳು ಗ್ರಾಮೀಣ ಪ್ರದೇಶದ ಮಹಿಳೆಯರ ಬ್ಯಾಂಕ್ ಆಗಬೇಕು. ರಾಷ್ಟ್ರೀಕೃತ ಬ್ಯಾಂಕಿನ ಅಧಿಕಾರಿಗಳು ಅವರ ಇಚ್ಛೆಗೆ ತಕ್ಕಂತಂದ್ರೆ ಅವರ ಏನೀಗ ಮೈಕ್ರೋ ಫೈನಾನ್ಸ್ ಯಾವ ರೀತಿಯಾಗಿ ಕೊಡ್ತಾ ಇದಲ್ಲ ಆ ರೀತಿಯಾದಲ್ಲಿ ಆರ್ಥಿಕ ಸಹಾಯ ಮಾಡಬೇಕು ಅನ್ನುವಂಥದ್ದು. ಆಯ್ತಾ? ಬಟ್ ಇದೇನಾಗಿದೆ, ತದ್ವಿರುದ್ಧವಾಗಿ ಖಾಸಗಿ ಕಂಪನಿಗಳು ಅಥವಾ ಯಾರು ಬಂಡವಾಳಶಾಹಿಗಳು ಕೈಯಲ್ಲಿ ನೀವು ಮಹಿಳೆಯರಿಗೆ ಸಬಲೀಕರಣ, ಅವರಿಗೆ ಆರ್ಥಿಕ ಭದ್ರತೆ ಕೊಡ್ತೇವೆ ಅನ್ನುವಂಥದ್ದು ಏನು ಯೋಜನೆ ಇಟ್ಟುಕೊಂಡು, ಉದಾಹರಣೆಗೆ ಸಂಜೀವಿನಿ ಅಂತ ಯೋಜನೆಗಳು ಚೆನ್ನಾಗಿದೆ, ಆದ್ರೆ ಅದು ಜಾರಿಗೆ ಮಾಡುವಂಥದ್ದು ತುಂಬಾ ತೊಂದರೆ ಆಗಿದೆ. ಖಾಸಗಿ ಕಂಪನಿಗಳು ಏನೋ ಕೇವಲ ಗುಂಡಾ ಪ್ರವೃತ್ತಿ ಇರುವಂತ ಹುಡುಗರನ್ನ ಅದಕ್ಕೆ ನಿಯೋಜಿಸಿ ಹಗಲು ರಾತ್ರಿ ಅನ್ನದೆ
ಹೆಣ್ಮಕ್ಳಿಗೆ ಮಹಿಳೆಯರಿಗೆಲ್ಲ ಈ ಹಣ ವಸೂಲಿ ಮಾಡುವಂತ ತೊಂದರೆ ಏನಿದೆಯಲ್ಲ ದೊಡ್ಡದು. ಪ್ರಾರಂಭದಲ್ಲಿ ಕೊಡುವಂತ ಹಣವನ್ನು ಕೊಡುವಂತ ಸಂದರ್ಭದಲ್ಲಿ ಏನು ಯಾವ್ದು ಷರತ್ತಿಲ್ಲ ಅನ್ನುವಂಥದ್ದು. ಮತ್ತೆ ಈ ಕಂಪ್ಯೂಟರ್ಕರಣ ಆಗಿರೋದ್ರಿಂದ ಅವ್ರ ಆಫೀಸ್ ಎಲ್ಲೋ ಮುಂಬೈಯೋ ಡೆಲ್ಲಿನೋ ಅಥವಾ ಮೆಡ್ರಾಸ್ ಇರ್ತವೆ. ಇಲ್ಲಿ ಪಾಪ ಸಂಬಂಧಪಟ್ಟಂತ ಕೆಲಸ ಮಾಡುವಂತವ್ರಿಗೆ ಯಾವ ನಿಯಂತ್ರಣನೂ ಮಾಹಿತಿಗಳು ಇರುವುದಿಲ್ಲ. ಇದೆಲ್ಲ ಹಲವಾರು ಕಿರಿಕಿರಿಯಿಂದ ಅಂತಂದ್ರೆ ಇದೊಂದು ಮಾನಸಿಕ ಹಿಂಸೆ ಕೊಡುವಂತದ್ದು ಅಥವಾ ದೈಹಿಕ ಹಿಂಸೆ ಕೊಡುವಂತ ಒಂದು ದುಷ್ಟ ಕೂಟನೇ ಹುಟ್ಟಾಕಿದೆ ಸರ್ಕಾರ. ಇದಕ್ಕೆ ಗಟ್ಟಿಯಾದ ನಿರ್ಣಯವನ್ನ ತೆಗೆದುಕೋಬೇಕು, ಕಾನೂನಾತ್ಮಕ ಗಟ್ಟಿಯಾದ ನಿರ್ಣಯವನ್ನ ಸರ್ಕಾರ ತೆಗೆದುಕೋಬೇಕು. ಸರ್, ಈಗ ಈ ರೀತಿ ರೈತರಾಗ್ಬೋದು ಅಥವಾ ಜನಸಾಮಾನ್ಯರು ಈ ಮೈಕ್ರೋ ಫೈನಾನ್ಸ್ ಬಳಿ ಸಾಲ ಪಡ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಅಂದ್ರೆ ಸರ್ಕಾರದಿಂದ ಅಥವಾ ರೈತರಿಗೆ ಅವರ ಒಂದಷ್ಟು ಪಹಣಿ ಕುರಿತಾಗಿ ಒಂದಷ್ಟು ಸಾಲಗಳನ್ನ ಕೊಡ್ಬೋದಲ್ವಾ, ಅದು ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಖಾಸಗಿಯವರ ಹತ್ರ ಸಾಲ ಪಡ್ಕೋತಿದಾರ ಅಂತ? ಹೌದು, ಇದು ಯಾಕಂತಂದ್ರೆ ಈಗ ನಾನು ಹೇಳಿದ್ನಲ್ಲ, ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಸರ್ಕಾರ ನಿಯೋಜಿತ ಅದು ಖಾಸಗಿ ಕಂಪನಿಗಳು ಈ ಕಂಪನಿ ಆಕ್ಟ್ ಪ್ರಕಾರ ಅಥವಾ RBI ರೂಲ್ ಪ್ರಕಾರ ಕೆಲಸ ಮಾಡ್ತೇವೆ ಅಂತೇವೆ. ಆದ್ರೆ ಇದು ಸರ್ಕಾರದ ನಿಲುವೇನು? ಖಾಸಗಿ ಕಂಪನಿಯ ಮುಖೇನ ಅಥವಾ ಇಂಥ ಬಂಡವಾಳಶಾಹಿಗಳ ಮುಖೇನ ಬಡ್ಡಿ ವಸೂಲಿ ಮಾಡುವಂತ ಪ್ರಕ್ರಿಯೆ, ಹಿಂಸೆ ಕೊಡುವಂತ ಪ್ರಕ್ರಿಯೆ ಮಾಡಿ ಸರ್ಕಾರದ ಇದ್ರ ಒಳ ಉದ್ದೇಶ ಏನು ಅನ್ನೋಂಥದ್ದು ತಿಳ್ಕೊಬೇಕಾಗತ್ತೆ. ಯಾಕಂತ ಇದ್ರ ಬಗ್ಗೆ ನಿಯಂತ್ರಣ ಇಲ್ದಿರುವಂತ ಈ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಮಹಿಳೆಯರಿಗೆ ಅಥವಾ ಯಾರು ಸಣ್ಣ ಆರ್ಥಿಕ ಅವಶ್ಯಕತೆ ಇದ್ದವರಿಗೆ ಅವರ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಇದೆ? ಇದು ಹಿಂಸೆ. ಆಕ್ಚುಲಿ ರಾಷ್ಟ್ರೀಕೃತ ಬ್ಯಾಂಕು ಯಥೇಚ್ಛವಾಗಿ ಕೊಡಬೇಕು ಅವರ ಇಚ್ಛೆಗನುಸಾರವಾಗಿ. ಏನು ಆರ್ಥಿಕ ಭದ್ರತೆಯನ್ನು ಇಟ್ಕೊಂಡು ಅದನ್ನು ಬಿಟ್ಟು ರಾಷ್ಟ್ರೀಕೃತ ಬ್ಯಾಂಕು ಈ ಬಡವರನ್ನ, ಮಹಿಳೆಯನ್ನ, ರೈತರನ್ನ ಗೇಟ್ನ ಒಳಗೆ ತೆಗೆದುಕೊಳ್ಳುವಂತ ಕೆಲಸನೇ ಮಾಡೋದಿಲ್ಲ. ಇದರಿಂದ ಸರ್ಕಾರ ಚಿಂತನೆ ಮಾಡಬೇಕು. ನೋಡಿ, ಈಗ ನಮ್ಮ ರಾಜಕಾರಣಿಗಳೇ ಆಗ್ಲಿ, ಅಧಿಕಾರಿಗಳಿಗೆ ಪಾಪ ಕೆಳಮಟ್ಟದ ವಿಷಯ ಗೊತ್ತೇ ಇಲ್ಲ, ರೈತರ ಕಷ್ಟಗಳು ಗೊತ್ತೇ ಇಲ್ಲ. ಆದ್ರಿಂದ ಅವರು ಆ ರೀತಿ ಚಿಂತನೆ ಮಾಡೋದಿಲ್ಲ. ಯಾವ ದೊಡ್ಡ MNC ಕಂಪನಿಗಳ, ಮಲ್ಟಿನ್ಯಾಷನಲ್ ಕಂಪನಿಗಳ ಮುತುವರ್ಜಿಗೆ ಬಿದ್ದು ಅವರ ಪಟಾಲರಾಗಿ ಕೆಲಸ ಮಾಡ್ತಾರೆ ವಿನ ಈ ನೈಜವಾಗಿ ನಮ್ಮ ಸಮಾಜದಲ್ಲಿ ಯಾರು ತುಳಿತಕ್ಕೊಳಗಾದರು, ಯಾರನ್ನ ಮೇಲೆ ಎತ್ತಬೇಕು, ಸಾಮಾಜಿಕ ಈಗ ಸಿದ್ದರಾಮಯ್ಯ ಸಾಹೇಬ್ರು ಹೇಳೋದಿದೆ ಸಾಮಾಜಿಕ ಭದ್ರತೆ. ಸಾಮಾಜಿಕ ಭದ್ರತೆ ಅಂದ್ರೆ ಇಲ್ಲಿ ಆರ್ಥಿಕ ಭದ್ರತೆ ಕೊಟ್ರೆ ಸಾಮಾಜಿಕ ಭದ್ರತೆ. ಹೌದು, ಆಯ್ತಾ? ಇದ್ರ ಬಗ್ಗೆ ಚಿಂತನೆ ಇಲ್ಲ ಅವರಿಗೆ. ಇಷ್ಟು ದಿನ ನೋಡಿ, 1 ವರ್ಷಗಂಟ ಮೇಲಾಯ್ತು ಹಿಂಸೆ ಅನುಭವಿಸ್ತಾ ಇದಾರೆ, ಊರೂರು ಖಾಲಿ ಮಾಡ್ತಾ ಇದಾರೆ, ವಿಷ ತೆಗೆದುಕೊಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ವಿಚಾರ ಮಾಡ್ಬೇಕು. ಗೂಳಿ ಹೋಗುವಂತ ಪರಿಸ್ಥಿತಿ, ಗಂಡ ಹೆಂಡತಿಯನ್ನು ಬಿಟ್ಟು, ಮಕ್ಕಳನ್ನು ಬಿಟ್ಟು ಗೂಳಿ ಹೋಗುವಂತ ಪರಿಸ್ಥಿತಿಯಲ್ಲಿ ಸರ್ಕಾರದಲ್ಲಿ ಕೂತ್ಕೊಂಡು AC ರೂಮ್ ನಲ್ಲಿ ಕೂತ್ಕೊಂಡು ಅವರು ಇಲ್ಲಿ ನಮಗೆ ಬೆಳಗಾವದಲ್ಲಿ ಬಂದು ಅಧಿವೇಶನ ಅಂತೇಳಿ ಮಜಾ ಮಾಡೋದು, ಐಷಾರಾಮಿ ಮಾಡೋದಲ್ಲ. ಇದನ್ನ ನೈಜ ತಿಳ್ಕೊಂಡು ಕೆಳಮಟ್ಟಕ್ಕೆ ಬರ್ರಿ. ನಾವು ರೈತ ಸಂಘದವರು. ಅದಕ್ಕೆ ಇವರಿಗೆ ನಾನು ನಿರಂತರ ಬರಗಾಲ ಬಿದ್ದಾಗ, ಮಹಾಪುರ ಬಂದಾಗ, ಕೋವಿಡ್ ಬಂದಾಗ ನಮ್ಮ ಮನೆಗೆ ಬನ್ನಿ, ರೈತರ ಮನೆಗೆ ಬನ್ನಿ, ನಾವು ನಿಮಗೆ ಬುತ್ತಿ ಕೊಟ್ಕೊಡ್ತೀವಿ, ಇಲ್ಲಿ ಪರಿಸ್ಥಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಪುಣ್ಯಾತ್ಮ ಯಾವ ಜನಪ್ರತಿನಿಧಿಗಾಗ್ಲಿ, ಯಾವ IS ಅಂತ ಅಧಿಕಾರಿಗಳಿಗಾಗ್ಲಿ ಅದು ಬರಲೇ ಇಲ್ಲ. ಅವ್ರು ಇಲ್ಲಿ ಬಂದು ಹೋಟೆಲ್ದಲ್ಲಿ ಬಂದು ಮಜಾ ಮಾಡೋದ್ರು. ಹೇಗೆ ಅವರಿಗೆ ಸಂದರ್ಭ, ಪರಿಸ್ಥಿತಿ, ರೈತನ ವ್ಯವಸ್ಥೆ, ಗ್ರಾಮೀಣ ಪ್ರದೇಶ, ಹಣದ ಅವಶ್ಯಕತೆ ತಿಳಿಲಿಕ್ಕೆ ಸಾಧ್ಯ ಇದೆ ಮೇಡಮ್? ಹೇಳಿ ನೋಡೋಣ. ಹೌದೌದು ಸರ್. ಈಗ ಈ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಅವರು ಒಂದಷ್ಟು ರೂಲ್ಸ್ ಇಟ್ಟಿರ್ತಾರಲ್ವಾ, ಅದು ಗೊತ್ತಿರುತ್ತೆ ರೈತರಿಗೆ. ಆಮೇಲೆ ಕಂತುಗಳು ಅಂತ ಬಂದಾಗ ಇಂತಿಷ್ಟು ಕಂತು ಅಂತ ಬಂದಿರುತ್ತೆ. ಮೇಡಮ್, ದುರ್ದೈವ ಎಲ್ಲ ನೋಡಿ, ಕರ್ನಾಟಕದಲ್ಲಿ ಕನ್ನಡ ಪ್ರಾಧಾನ್ಯ ಅಂತೆ, ಅಥವಾ ಎಲ್ಲಾ ವ್ಯವಸ್ಥೆಗಳು ಇಂಗ್ಲಿಷ್ ನಲ್ಲಿ. ನನಗೇನು ಇಂಗ್ಲಿಷ್ ಬರ್ತದೆ? ನನ್ನ ಕೆಳಮಟ್ಟದಲ್ಲಿ ಇದ್ದವ್ರಿಗೆ ಏನು ಇಂಗ್ಲಿಷ್ ಬರ್ತದೆ? ಪಾಪ ಎಲ್ಲವೂ ಇಂಗ್ಲಿಷ್ ಕಂಡೀಷನ್ ಎಲ್ಲ ಹೈಡನ್ ಮಾಡಿ ಆಮೇಲೆ ಪೋಸ್ಟೆಡ್ ಚೆಕ್ ಅನ್ನ ತೆಗೆದುಕೊಂಡು, ಯಾಕಂದ್ರೆ ಕಾನೂನಾತ್ಮಕವಾಗಿ PDC ಚೆಕ್ ಅನ್ನ ತೆಗೆದುಕೋಬಾರ್ದು ಅಂತ ಇದೆ. ಇವರು ಯಥೇಚ್ಛವಾಗಿ ಒಂದು 20-30 ಚೆಕ್ ಅನ್ನು ತೆಗೆದುಕೊಂಡು ಅದನ್ನು ಬೌನ್ಸು, ಅದಕ್ಕೆ ಫೈನು, ಅದಕ್ಕೆ ಮತ್ತೆ ಬಡ್ಡಿ ಮೇಲೆ ಚಕ್ರ ಬಡ್ಡಿ, ಅದು ಬಿಟ್ಟು ಈ ಹುಡುಗರು ಏನೋ ರಿಕವರಿಗೆ ಬರುವಂತ ಹುಡುಗರುಗಳು ಎಷ್ಟು ತಗೊಂಡು ಹೋದ್ನೋ, ಎಷ್ಟು ಬಿಟ್ಟು ಹೋದ್ನೋ ಅನ್ನುವಂಥದ್ದು ಎಲ್ಲವನ್ನು ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದಾಗ್ಲಿ, ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅವರೆಲ್ಲ ನಿದ್ರೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲಿ ನೋಡ್ರಿ, ಯಾವ ಮನುಷ್ಯನಿಗೆ ಕಷ್ಟ ಅರಿವಿದ್ರೆ ಆ ಪುಣ್ಯಾತ್ಮ ಆ ಕಷ್ಟದ ಬಗ್ಗೆ ಚಿಂತನೆ ಮಾಡ್ತಾನೆ. ಈ ಪುಣ್ಯಾತ್ಮರುಗಳಿಗೆ AC ರೂಮು, AC ಬಂಗ್ಲೋ, ಕೈ ತುಂಬಾ 9ನೇ ಪೇದ ಹಣ
ಎಲ್ಲಿ ರೈತಾಪಿ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದು ನಮ್ಮ ದುರ್ದೈವ. ಹೌದೌದು. ಅಂದ್ರೆ ಈಗ ಹೇಳಿ ಕಂತು ಮೇಡಮ್. ಕಟ್ಟಿದ್ರು ಸರ ಈಗ ಇವ್ರು ಮೋಸ ಮಾಡ್ತಿದ್ದಾರೆ ಅಂತ, ಅವ್ರ ಕಂತು ಮುಗ್ದೋಗಿರುತ್ತೆ, ಹಾಗಿದ್ರು ನಿಮ್ ಕಂತು ಮುಗ್ದಿಲ್ಲ ಅಂತೇಳಿ ಇಲ್ಲಿ ಮೋಸ ಮಾಡ್ತಿದ್ದಾರೆ ಅಂತ ಮೈಕ್ರೋ ಅಯ್ಯೋ, ಫೈನಾನ್ಸ್. ಮುಗಿದು ಹೋಗಿದ್ರು ಅದಕ್ಕೆ ಪ್ರಾಪರ್ ಅಂದ್ರೆ ಸರಿಯಾದಂತ ಸ್ಟೇಟ್ಮೆಂಟ್ ಹಾಕೋ ಅಕೌಂಟ್ ಕೊಡೋದಿಲ್ಲ, ಮಾಹಿತಿಯನ್ನು ಕೊಡೋದಿಲ್ಲ, ಇಂಗ್ಲಿಷ್ ನಲ್ಲಿ ಮಾಹಿತಿ ಇರ್ತದೆ. ಅಲ್ಲಿ ಕೇಳೋರು ಯಾರು ಗೊತ್ತಿರ, ಎಲ್ಲೋ ಒಂದ್ ಕಡೆ ಆಫೀಸ್ ಮಾಡಿರ್ತಾರೆ, ಅವ್ರ ಹೆಡ್ ಆಫೀಸ್ ಎಲ್ಲೋ ಮುಂಬೈಯೋ ಡೆಲ್ಲಿನೋ ಮೆಡ್ರಾಸ್ ಕಲ್ಕತ್ತಾನ ಇರ್ತದೆ. ಅದನ್ನ ಚೆಕ್ ಮೊದಲೇ PDC ತಕೊಂಡು ಚೆಕ್ ಬೌನ್ಸಿಂಗ್ ಮಾಡಿ ಅಲ್ಲಿ ಕೋರ್ಟ್ ಕಾನೂನಾತ್ಮಕ ಪ್ರಕ್ರಿಯೆ ಮಾಡಿ ಮಾನಸಿಕ ಹಿಂಸೆ ಮಾಡುವಂತದ್ದು. ಇದನ್ನ ನೋಡಿದ್ರೆ ಕರಂತಂದ್ರೆ ಇದು ದೊಡ್ಡ ಅಭಿಯಾನ ಆಗ್ಬೇಕು. ತಾವುಗಳಿಗೆ ತುಂಬಾ ಧನ್ಯವಾದ ಹೇಳ್ಬೇಕು, ನೀವು ಈ ದಿಶೆಯಲ್ಲಿ ಬೆಳಕನ್ನು ಚೆಲ್ತಾ ಇದ್ರಿ. ಥ್ಯಾಂಕ್ ಯು ಸರ್, TV5 ಜೊತೆ ಮಾತನಾಡಿದ್ದಕ್ಕೆ. ನಾನು ಕಟ್ಕೋತಾನ ಅಂತೇಳಿ ನಮ್ಮ ದುಡ್ಡೆಲ್ಲ ಅವ್ರ ತಗೊಂಡಾರ್ರಿ. ದಡ್ಡಿ ಹೊಳ್ಯಾಪ ರೀ, ಮುತ್ನಟ್ಟಿ ರೀ, ಅವ ತಗೊಂಡ ನಮ್ಮ ದುಡ್ಡ ಕಟ್ಟವಾರ್ರಿ. ನಾವು 2 ಲಕ್ಷ ರೀ. ಹ್ಞೂ ರೀ, ನಮಗೆ 17 ಸಾವಿರ ಕೊಟ್ಟಿದ್ದಾನ್ರಿ. ಅದೆಲ್ಲ ನಾನು ಎಲ್ಲ ಪೂರ ಮುಗಿಮಟ್ಟ 2 ವರ್ಷ ಕಟ್ಕೋತಾನ ಅಂತೇಳಿ ನಮ್ಮ ದುಡ್ಡೆಲ್ಲ ಅವ ತಗೊಂಡಾನ್ರಿ. ತಗೊಂಡು ಈಗ ಸಂಜ್ಞಾರು ಬಂದ್ರ ರೀ, ಅವರು ನಾವು ನೀವು ಕಟ್ಟೋದಿಲ್ರಿ, ಹಂಗಾರ ನಾವು ಹಿಂಗೆ ಕೊಟ್ಟು ಮೋಸ ಆಗಿದ್ದೀವಿ ರೀ ಅಂತಂದ್ರೆ ನಮ್ಮನ್ನು ಕೇಳಿ ತೊಗೊಂದಿಲ್ರಿ. ನಮ್ಮ ದುಡ್ಡು ನೀವು ಕಟ್ಟಬೇಕು, ನೀವು ಏನ್ರಿ ಸಾಯರಿ ಇರ್ರಿ, ನೀವು ತಾಳಿಯರೇ ಮಾರ್ರಿ, ನಿಮ್ಮ ಮನೆಯರೇ ಮಾರ್ರಿ, ಏನ್ರಿ ನಿಮ್ಮ ಮಕ್ಕಳಾರೇ ಮಾರ್ಕೊರಿ, ಒಟ್ಟು ನಮಗೆ ದುಡ್ಡು ಕಟ್ಟಬೇಕ್ರಿ ಅಂತಾರೆ ಅವರು. ನಾವು ದಿನ ಡೈಲಿ ಗಂಡ್ರು ಕೊಡಕ್ರಿ. ಮಗ ಒಬ್ಬ ಅದಾನ್ರಿ, ಸಾಲಿ ಹೋಗ್ಕಾನ್ರಿ, ಮಗಳು ಒಬ್ಬಾಕಿ ಮನ್ಯಾಗ ಇರ್ತಾರ್ರಿ, ಇನ್ನೂ ಸಣ್ಣಾರ ಅದಾರ್ರಿ. ನಾವು ಊರು ಗೌಡ್ರ ಹೊಲದಾಗ ದುಡಿಯಾಕೆ ಹೋಗ್ರಿ, 200 ರೂಪಾಯಿ ಕೂಲಿ, ಹರಿಯಾಗ 10ಕ್ಕೆ ಹೋಗ್ತೇವ್ರಿ, 6ಕ್ಕೆ ಬರ್ತೇವ್ರಿ. ಬಂದ್ರೆ ನಮಗೆ ರೀ 200 ರೂಪಾಯಿದಾಗ ನಾವು ಕೂಲಿ ಎಟ್ಟು ಮಾಡ್ಬೇಕ್ರಿ, ಹೊಟ್ಟೆ ಎಟ್ಟು ತುಂಬಿಸ್ಕೋಬೇಕ್ರಿ, ಎಟ್ಟು ಸಂತಿ ಮಾಡಿ ಎಟ್ಟು ತನ್ಬೇಕ್ರಿ, ಸಂಘ ಏನು ತುಂಬೇಕ್ರಿ. ಅದಕ್ಕೆ ರೀ ನಮಗೆ ತುಂಬಾಕಾಗಲ್ಲ ಅಂತೇಳಿ ನಾವು ಸಾಯ್ಬೇಕಂತ ಜೀವನ ಬ್ಯಾಡ ಅಂತ ಬ್ಯಾಸರ ಆಗೈತ್ರಿ ನಮಗೆ ರೀ. ದುಡ್ಡು ಕಟ್ಟಬಾರ್ದು, ಅಲ್ಲೇ ಸತ್ತು ಬಿಡ್ಬೇಕು ಅನ್ನೋ ಹಂಗೆ ಆಗಿಬಿಟ್ಟತ್ರ ನಮಗೆ. ದಿನ ಬಂದು ನಿಗ್ರ ಕೊಡತ್ತಾರ್ರಿ, ತಿಂಗಳದಾಗ 4 ಬರ್ತಾವ್ರಿ. ನಾವು ಏನು ಮಾಡಿ ತುಂಬುದ್ರಿ? 2700 ಕಂತ ಬರ್ತಾವ್ರಿ. ಏನು 50 ಅಲ್ರಿ, 10 ಅಲ್ರಿ, 20 ಅಲ್ರಿ. ನಮಗೆ ಯಾರು ಓಣ್ಯಾಗೂ ಎಲ್ಲರೂ ಅದಾವ್ರಿ, ಯಾರು 10 ರೂಪಾಯಿ ಕೊಡೋದಿಲ್ರಿ, ಯಾವಾಗ ಕೊಡ್ರಿ, ಯಾರನ್ನ ಕೇಳಿದ್ರೆ ನಾವು ಎಲ್ಲರ ಹೋಗಿ ಅಡಿಕೊಂಡ್ರೆ ಒಳಗೆ ಬಂದ ಕುಂತಾರು, ಎದ್ದು ಹೋಗುದಿಲ್ರಿ ಅವ್ರು. ಅದಕ್ಕೆ ಈಗ ನಾವು ಏನು ಮಾಡ್ಬೇಕು ಅನ್ನತ್ರಿ, ಸಾಯ್ದು ಒಂದು ಜೀವನ ಬೇಡ, ನಾವು ಸತ್ತು ಬಿಡ್ಬೇಕಂತೇಳಿ ನಾವು ಇದನ್ನ ಪ್ಲಾನ್ ಮಾಡಿದೇವ್ರಿ. ಸರ್ಕಾರ ಐತಮ್ಮ ನಿಮ್ಮ ಜೊತೆ ಅಂತ ಮಾತುಗಳು ಮಾತಾಡಬಾರ್ದು, ನೀವು ಮೋಸ ಮಾಡಿದವ್ರು ದೂರ ಕೊಡ್ಬೇಕು. ಇಲ್ಲ, ನಾವು ಜೀವನ ಬೇಡ ಅಂತ ಬ್ಯಾಸರ ಆಗಿಬಿಟ್ಟದ್ರಿ. ಗಂಡು ಕುಡಕ್ರಿ, ದಿನ ಬಡಿತಾನ್ರಿ ಗಂಡ್ರಿ. ನಾವು ಏನು ಒಬ್ಬಾಕಿ, ನಾ ಹೆಣ್ಮಗಳು ಒಬ್ಬಾಕಿನ ದುಡಿಯಾಕ್ರಿ, ದಿನ ಗಂಡು ಕುಡ್ಕುಡ್ದು ಅಲ್ಲಿ ಇಲ್ಲಿ ಬೀಳ್ತಾನ್ರಿ. ನಾನು ಒಂದು ಆಸೆಗೆ ತಕೊಂಡೇನ್ರಿ, ಮನೆ ಬಿದ್ದಿತ್ರಿ, ಅದಕ್ಕೆ ನಾನು ಏನ್ರಿ ಕಟ್ಕೋಬೇಕು ಅಂತೇಳಿ ಸಾಲ ತಕೊಂಡೇನ್ರಿ. ಹಿಂಗೆ ಆಗ್ತೈತೆ ಅನ್ನೋದು ನಮಗೆ ಗೊತ್ತಾಗಿಲ್ರಿ. ಈಗ ರೀ ನಮ್ಮ ಊರು ಗೌಡ್ರು ಏನ್ರಿ ಮಾಡೋಣ್ರಿ, ಆ ಜೀವನಕ್ಕೆ ಯಾಕೆ ಹಿಂಗೆ ಅದು ಮಾಡ್ಕೋತೀರಿ ಅಂತೇಳಿ ನಮ್ಮ ಜೀವನ ನೀವು ಏನ್ರಿ ಮಾಡ್ಕೋಬೇಡ ಅಂತೇಳ್ರಿ ನಮ್ಗೆ ಬೆನ್ನು ಹತ್ತಿದಾರ್ರಿ. ಅವ್ರ ಮಕ್ಕ ನೋಡಿ ನಮ್ಮನ್ನು ಬದುಕಿಸ್ತಾನ, ನಾವು ಅವ್ರ ಬೆನ್ನು ಹತ್ತಿ ಇವತ್ತು ಬಂದೇವ್ರಿ. ಹ್ಞೂ ರೀ. ನೀ ಎಷ್ಟು ಲೋನ್ ತೊಗೊಂಡಿದ್ದೀವ? ನಾವು 4 ರೀ. 4 ಲಕ್ಷ. ನಾಲ್ಕು ಲೋನ್ 4 ರೀ. ಲೋನ್ ರೀ 50,000 ರೀ. 2 ಲಕ್ಷ ರೀ. 2 ಲಕ್ಷ ರೂಪಾಯಿ. ಏನು ಹೆಂಗೆ ಕಿರುಕುಳ ಹೆಂಗೆ ಕೊಡ್ತಾರೆ ನಿಮ್ಗೆ? ಏನು ರೀ ಫೈನಾನ್ಸ್ದವ್ರು ಬಂದು ಏನಂತಾರೆ ಅಮ್ಮ ನಿಮ್ಗೆ? ಫೈನಾನ್ಸ್ದವ್ರು ಬಂದ್ರಿ ನಮಗೆ ರೀ, ಒಟ್ಟು ನೀವು ತುಂಬಲಿಲ್ಲ ಅಂದ್ರೆ ನಾವೇನು ಹೋಗೋದಿಲ್ಲ, ಏನು ಬೇಕಾದ್ ಮಾಡ್ಕೊಡ್ರಿ, ನಿಮ್ಮ ಜೀವಕ್ಕೆ ಮಾಡ್ಕೊಂಡು ಬೇಕಾದ್ರೆ ಮರಣ ಉತ್ತಾರ ಕೊಡ್ರಿ, ಬೇಕಾರೆ ನೀವು ಸತ್ರ ನಮ್ಮ ಮರಣ ಉತ್ತಾರ ನಮ್ಗೆ ಇದನ್ನ ಮಾಡಿದೆ ರೀ, ಮರಣ ಉತ್ತಾರ ತಗೋತೇವೆ, ನಮಗೇನು ಸಾಲೆಲ್ಲ ಮುನ್ನ ಹಾಕತ್ರಿ, ಮತ್ತು ನೀವು ಬೇಕಾದ್ರೆ ಸತ್ರು ನಡಿತೈತೆ ಅಂತ ಭಾಳ ನಮ್ಗೆ ಒಟ್ಟು ದಿನ ಮನೆಗೆ ಏನಾರ. ಈಗ 24 ಅಂತ ನಾನು ಕಟ್ಕೋತಾನ ಅಂತೇಳಿ ನಮ್ಮ ದುಡ್ಡೆಲ್ಲ ಅವ್ರ ತಗೊಂಡಾರ್ರಿ. ಯಾರು ದಡ್ಡಿ ಹೊಳ್ಯಾಪ ರೀ, ಮುತ್ನಟ್ಟಿ ರೀ, ಅವ ತಗೊಂಡ ನಮ್ಮ ದುಡ್ಡ ಕಟ್ಟವಾರ್ರಿ. ನಾವು 2 ಲಕ್ಷ ರೀ. ಹ್ಞೂ ರೀ, ನಮಗೆ 17 ಸಾವಿರ ಕೊಟ್ಟಿದ್ದಾನ್ರಿ. ಅದೆಲ್ಲ ನಾನು ಎಲ್ಲ ಪೂರ ಮುಗಿಮಟ್ಟ 2 ವರ್ಷ ಕಟ್ಕೋತಾನ ಅಂತೇಳಿ ನಮ್ಮ ದುಡ್ಡೆಲ್ಲ ಅವ ತಗೊಂಡಾನ್ರಿ. ತಗೊಂಡ ಈಗ